ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದ ಚಿತ್ರದುರ್ಗ ಜಿಲ್ಲೆಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಒಂದು ದಿನಕ್ಕೆ ಒಂದು ಜಿಲ್ಲೆಯಂತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೀಡ್ತಾ ಹೋಗ್ತಾ ಇದ್ದೀವಿ. ಹಿಂದಿನ ವಿಡಿಯೋವನ್ನು ಸಹ ನೀವು ನೋಡ್ಬೋದು, ಪಾರ್ಟ್ 1. ಸೊ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿತ್ರದುರ್ಗ ಜಿಲ್ಲೆ ಇದನ್ನು ಕೋಟೆಗಳ ನಾಡು ಎಂದೇ ಪ್ರಸಿದ್ಧಿಯಾಗಿದೆ. ಕೋಟೆಗಳ ನಾಡು ಎಂದೇ ಪ್ರಸಿದ್ಧಿಯಾದ ಚಿತ್ರದುರ್ಗ ಜಿಲ್ಲೆಯ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನಾವು ನೋಡೋಣ. ಈ ಚಿತ್ರದುರ್ಗ ಜಿಲ್ಲೆಯು ರಚನೆಯಾದದ್ದು 1/11/1956ರಲ್ಲಿ ಈ ಚಿತ್ರದುರ್ಗ ಜಿಲ್ಲೆಯು ರಚನೆಯಾಯಿತು. ವಿಸ್ತೀರ್ಣವನ್ನು ನಾವು ನೋಡುವುದಾದರೆ 8436 ಚದರ ಕಿಲೋಮೀಟರ್ ಇದು ವಿಸ್ತೀರ್ಣವನ್ನು ಹೊಂದಿದೆ. ಇದರಲ್ಲಿ ಬರ್ತಕ್ಕಂಥ ತಾಲೂಕುಗಳ ಸಂಖ್ಯೆ 6. ಅವುಗಳೆಂದರೆ ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ ಮತ್ತು ಮೊಳಕಾಲ್ಮೂರು ಇವು ಪ್ರಮುಖವಾದ ತಾಲೂಕುಗಳಾಗಿವೆ. ಇನ್ನು ಹೋಬಳಿಗಳನ್ನು ನಾವು ನೋಡುವುದಾದರೆ 22 ಹೋಬಳಿಗಳನ್ನು ಚಿತ್ರದುರ್ಗ ಜಿಲ್ಲೆಯು ಹೊಂದಿದೆ. ಗ್ರಾಮಗಳನ್ನು ನೋಡುವುದಾದರೆ 1063 ಗ್ರಾಮಗಳು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ದಾವೆ. ಜನಸಂಖ್ಯೆಯನ್ನು ನೋಡುವುದಾದರೆ 16.59 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ 2011ರ ಜನಗಣತಿಯಂತೆ. ಪುರುಷರನ್ನು ನೋಡುವುದಾದರೆ 8.41 ಲಕ್ಷ ಪುರುಷರಿದ್ದಾರೆ. ಮಹಿಳೆಯರು 8.18 ಲಕ್ಷ ಮಹಿಳೆಯರು ಇದ್ದಾರೆ. ಲಿಂಗಾನುಪಾತವನ್ನು ನೋಡುವುದಾದರೆ ಪ್ರತಿ 1000 ಪುರುಷರಿಗೆ 974%. ಸಾಕ್ಷರತಾ ಪ್ರಮಾಣ 73.71%. ಜನಸಾಂದ್ರತೆಯನ್ನು ನಾವು ನೋಡುವುದಾದರೆ ಪ್ರತಿ ಚದರ ಕಿಲೋಮೀಟರ್ಗೆ 197 ಜನರು. ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡುವುದಾದರೆ ಚಿತ್ರದುರ್ಗ ಕೋಟೆ, ವಾಣಿವಿಲಾಸ ಸಾಗರ, ಚಂದ್ರವಳ್ಳಿ ಗುಹೆಗಳು, ಮೋಫ್ರಾ ಮಠ, ದೊಡ್ಡಘಟ್ಟ, ತರುವನೂರು, ಜೋಗಿಮಟ್ಟಿ, ಮಾರಿಕಣಿವೆ ಅಥವಾ ವಾಣಿವಿಲಾಸ ಸಾಗರ, ಹಾಲುರಾಮೇಶ್ವರ, ನಾಯಕನಹಟ್ಟಿ, ಆಡುಮಲ್ಲೇಶ್ವರ ಮತ್ತು ಗವಿರಂಗ ಪ್ರಮುಖವಾದ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಇದು ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.